ನಮಸ್ಕಾರ ಫ್ರೆಂಡ್ಸ್, ನಾನು ಮಮ್ಮದು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ ವೀಕ್ಷಿಸುತ್ತಾರೆ. ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾನು ಹಾಲು ಗುಂಬಳಕಾಯಿನ ಬಳಸಿ ಒಂದು ಸಾರು ರೆಸಿಪಿ ತೊಗೊಂಬಂದಿನಿ. ಹಸೆ ಸಾರು ಭಾಳ ಟೇಸ್ಟಿಯಾಗಿರ್ತೈತಿ. ಯಾವಾಗಲೂ ಬ್ಯಾಳಿ ಸಾರು, ಟೊಮೆಟೊ ಹಣ್ಣಿನ ಸಾರು ತಿಂದು ಬೇಜಾರಾಗಿದ್ರೆ ಹಿಂಗೂ ಒಂದು ಟ್ರೈ ಮಾಡಿರಿ. ಆಮೇಲೆ ಜಲ್ದಿನ ಆಗ್ತೈತಿ, ಜಾಸ್ತಿ ಟೈಮ್ ಏನು ಇದಕ್ಕೇನು ಬೇಕಾಗಿಲ್ಲ. ಬರ್ರಿ ಹೆಂಗಂದ್ರೆ ಮಾಡೋ ವಿಧಾನನ ಹೆಂಗಂತ ಹೇಳ್ತೀನಿ. ಮೊದಲಿಗೆ ಹಾಲು ಗುಂಬಳಕಾಯಿ ತೊಗೊಳ್ರಿ. ನಾನು ಇಲ್ಲಿ 1/4 kg ಅಷ್ಟು ಹಾಲು ಗುಂಬಳಕಾಯಿ ತೊಗೊಂಡಿನಿ. ಇದನ್ನು ಮ್ಯಾಲಿನ ಸಿಪ್ಪಿ ತೆಗೀರಿ. ಮ್ಯಾಲಿನ ಸಿಪ್ಪಿನ ತೆಗೆದು ಇದನ್ನ ಸಿಪ್ಪಿ ಚೆಲ್ಲಕ್ಕೆ ಹೋಗ್ಬೇಡ್ರಿ. ಇದಕ್ಕೆ ಕಡ್ಲಿ ಬೇಳೆ ಹುರಿದು ಹಾಕಿ ಸಿಪ್ಪಿನ ಹುರಿದು ಚಟ್ನಿ ಮಾಡ್ಬೋದು. ಭಾಳ ರುಚಿಯಾಗಿರ್ತೈತಿ. ರೊಟ್ಟಿ ಚಪಾತಿ ಜೊತೆ ಮಸ್ತ್ ಅನಿಸ್ತೈತಿ. ಸಿಪ್ಪಿನೂ ವೇಸ್ಟ್ ಮಾಡೋಂಗಿಲ್ಲ. ಇದನ್ನು ನಾನೇನು ಮಾಡ್ತೀನಿ ಅಂದರೆ ಮ್ಯಾಲಿನ ಸಿಪ್ಪಿ ತೆಗೆದು ಹೋಳುಗಳಾಗಿ ಕಟ್ ಮಾಡ್ಕೊಳ್ತೀನಿ. ಅತಿ ಸಣ್ಣ ಸಣ್ಣ ಮಾಡಿದ್ರೆ ಹೋಳು ಕರಗ್ದಂಗಾಗಿ ಸಾರಿನಾಗ ಕಾಣೋದೇ ಇಲ್ಲ. ಸ್ವಲ್ಪ ದೊಡ್ಡ ದೊಡ್ಡ ಹೋಳಿದ್ರೆ ಚಲೋ ಅನಿಸ್ತೈತಿ. ಇನ್ನು ದೊಡ್ಡ ದೊಡ್ಡ ಹೋಳು ಮಾಡಿಕೊಂಡು ನೀರಾಗ ಹಾಕ್ಕೊಂಡೀನಿ. ಹಂಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಕುದಿಸ್ಕೊಳ್ತೀನಿ. ಈ ಕಡೆ ಈ ಸಾರಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಬೇಕಾಗ್ತೈತಿ. ಒಂದು ಜಾರಿಗೆ ನಾವು ಬೆಳ್ಳುಳ್ಳಿ, ಕೊಬ್ಬರಿ, ಹೋಳು ತೊಗೊಂಡೆ ನಾನಿಲ್ಲಿ. ಒಂದು 2-3 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ, ರುಚಿಗೆ ಬೇಕಾಗುವಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ಹಾಕಿ ಒಂದು ಚಮಚ ಜೀರಿಗೆನ ಹಾಕಿ ನಾನು ಇದನ್ನ ನುಣ್ಣಗೆ ರುಬ್ಕೊಳ್ತೀನಿ. ರುಬ್ಬಿರೋದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಇಲ್ಲಿ ನಾನು 2 ಲೋಟದಷ್ಟು ಮಜ್ಜಿಗೆನ ರುಬ್ಬಿರೋ ಒಂದು ಮಿಶ್ರಣಕ್ಕೆ ಸೇರಿಸ್ಕೊಳ್ತೀನಿ. ಮಜ್ಜಿಗೆ ತೊಗೊಂಡಿದ್ದೆ ನಾನು, ಒಂದು 2 ಲೋಟದಷ್ಟು ಐತಿ. ಈಗ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ರಿ. ಉಪ್ಪು ನಾನು ಹಾಕಿದ್ದೆ, ಇನ್ನೊಂದು ಸ್ವಲ್ಪ ಬೇಕಿದ್ರೆ ಉಪ್ಪು ಟೇಸ್ಟ್ ನೋಡಿಕೊಂಡು ಹಾಕ್ಕೊಳ್ರಿ. ಆಮೇಲೆ ಈಗ ನೋಡಿರಿ, ಇವು ಕುದ್ದಾವು. ಇವು ಪೂರ್ತಿ ಸ್ವಲ್ಪ ಆರ್ಬೇಕು ಅನ್ನಿಸ್ತೈತಿ. ಇದು ಬಿಸಿ ಇದ್ದಾಗ ಹಾಕಿದ್ರೆ ಹುಳಿ ಅನ್ನಿಸ್ತೈತಿ. ಈಗ ಒಗ್ಗರಣೆಗೆ ನಾನೊಂದು ಸಿಂಪಲ್ಲಾಗಿ ಇಂಗು, ಒಣಮೆಣಸಿನ್ಕಾಯಿ, ಕರಿಬೇವು, ಜೀರಿಗೆ ಒಗ್ಗರಣೆ ಹಾಕ್ಕೊಂಡೇನಿ. ಇವನ್ನ ನಾವು ಹಾಲು ಗುಂಬಳಕಾಯಿ ಐತಲ್ಲ ಇವನ್ನ ಇದಕ್ಕೆ ಸೇರಿಸ್ಕೋಬೇಕು. ನೀರು ಐತಲ್ಲ, ನೀರು ಚಪಾತಿ ಹಿಟ್ಟು ಕಲ್ಸೋದಕ್ಕೆ ಉಪಯೋಗಿಸ್ಕೊಳ್ರಿ. ಇಲ್ಲ ಅಂದ್ರೆ ಅದರಿಂದ ಸೂಪ್ ತಯಾರಿಸ್ಕೊಳ್ರಿ. ಇದನ್ನು ಏನು ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಈಗ ನೋಡಿರಿ, ಸಿಂಪಲ್ಲಾಗಿ ಮಾಡುವಂತಹ ಹಾಲು ಗುಂಬಳಕಾಯಿ ಹಸೆ ಸಾರು ರೆಡಿ ಆಗೈತಿ. ಈ ಸಿಂಪಲ್ ಆದಂತಹ ರೆಸಿಪಿ ಬಿಸಿ ಬಿಸಿ ಅನ್ನದ ಜೊತೆ ಹಾಲು ಗುಂಬಳಕಾಯಿ ಸಾರು, ಮಾವಿನಕಾಯಿ ಜೊತೆ ಒಂದಷ್ಟು ಹಪ್ಪಳ ಸಂಡಿಗಿದ್ರಂತೂ ಮಸ್ತ್ ಟೇಸ್ಟ್ ಅನಿಸ್ತೈತಿ. ನೀವು ಒಮ್ಮೆ ಹಿಂಗೆ ಟ್ರೈ ಮಾಡಿರಿ. ಹೆಂಗಿತ್ತು ಅಂತ ನನಗೆ ಕಾಮೆಂಟ್ನಾಗ ತಿಳಿಸ್ರಿ. ವಿಡಿಯೋ ನೋಡಿದ್ದೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.